ಗಣತಿ ಜೊತೆಗೆ ಕ್ಯಾಸ್ಟ್ ಬಗ್ಗೆನೂ ಇವತ್ತು ಮಾಡಿದೆ ಸರ್, ಅದ್ರ ಬಗ್ಗೆ ಹೇಳೋದು. ಕೇಂದ್ರ ಸರ್ಕಾರ ವಿಶೇಷವಾಗಿ ಇವತ್ತು ಕ್ಯಾಬಿನೆಟ್ ಅಲ್ಲಿ ತಗೊಂಡಿರೋ ತೀರ್ಮಾನವನ್ನ ನಾನು ಒಂದು ಹೆಜ್ಜೆ ಹಿಂದೆ ಹೋಗಿ ಹೇಳ್ಬೇಕು ಅಂದ್ರೆ 2011ರಲ್ಲಿ ಜನಗಣತಿ ಆಗಬೇಕಾಗಿತ್ತು. ಆ ಸಂದರ್ಭದಲ್ಲಿ ಜನಗಣತಿ ಆದ ಸಂದರ್ಭದಲ್ಲಿ ಅಲ್ಲಿ ಕಾಸ್ಟ್ನ ಬಗ್ಗೆನೂ ಚರ್ಚೆ ಆಗಿತ್ತು. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ನಾವು ಕಾಸ್ಟ್ ಸೆನ್ಸಸ್ ಮಾಡ್ತೀವಿ ಅಂತಕ್ಕಂಥ ಆಲೋಚನೆ ಮಾಡಿದ್ವಿ, ಅದನ್ನ ಪ್ರಯತ್ನವನ್ನು ಮಾಡಿದ್ವಿ. ಅದಾದ ನಂತರ 2021ಕ್ಕೆ ಜನಗಣತಿ ಆಗಬೇಕಾಗಿತ್ತು, 10 ವರ್ಷಕ್ಕೊಂದ್ಸಲಿ. ಅದು ಆಗಿಲ್ಲ. ಅವಾಗ ಕೋವಿಡ್ನ ಸಂದರ್ಭ ಇದ್ದಂತ ಮಾಡಿರಲಿಲ್ಲ. ಈಗ ಕೆಲವು ವರ್ಷಗಳ ನಂತರ ಈಗ 2025ರಲ್ಲಿ ಕ್ಯಾಬಿನೆಟ್ ತಗೊಂಡಿರ್ತಕ್ಕಂಥ ತೀರ್ಮಾನ ಅಂದ್ರೆ ಜನಗಣತಿಯ ಜೊತೆಗೆ ಇವತ್ತು ನಾವು ಕಾಸ್ಟ್ ಸೆನ್ಸಸ್ ಅನ್ನು ಕೂಡ ಸೇರಿಸ್ಕೊಳ್ತೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾವು ಸ್ವಾಗತ ಮಾಡಿದ್ದೇವೆ. ಅದು ಪ್ರಾಮಾಣಿಕವಾಗಿರ್ತಕ್ಕಂಥ ಸರ್ವೆ ಆಗಬೇಕಾಗ್ತದೆ, ವೈಜ್ಞಾನಿಕವಾಗಿರ್ತಕ್ಕಂಥ ಸರ್ವೆ ಆಗಬೇಕಾಗ್ತದೆ. ಅದರಲ್ಲಿ ಸೋಶಿಯೋ ಎಕನಾಮಿಕಲ್ ಎಜುಕೇಶನಲ್ ಆ್ಯಂಡ್ ಕಾಸ್ಟ್ ಸರ್ವೆ ಆಗಬೇಕಾಗ್ತದೆ. ಔದ್ಯೋಗಿಕವಾಗಿರ್ತಕ್ಕಂಥ ಶೈಕ್ಷಣಿಕ